ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅನುದಿನವೂ ಆತ್ಮೀಕ ಸತ್ಯಗಳನ್ನು ಬೋಧಿಸುವ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಶರೀರದ ಬೆಳವಣಿಗೆಗೆ ಆಹಾರ ಹೇಗೆ ಅಗತ್ಯವಿದೆಯೋ ಹಾಗೆಯೇ ಆತ್ಮದ ಬೆಳವಣಿಗೆಗೆ ಕೂಡ ದೇವರ ವಾಕ್ಯವೆಂಬ ಮನ್ನಾ ಅಗತ್ಯವಾಗಿರುತ್ತದೆ. ಇಂದಿನ ನಮ್ಮ ಅಧ್ಯಯನದಲ್ಲಿ ಯೇಸು ಸಮುದ್ರದ ಮಧ್ಯದಲ್ಲಿ ನೀರಿನ ಮೇಲೆ ನಡೆದದ್ದು, ರೊಟ್ಟಿಯ ವಿಷಯದಲ್ಲಿ ಉಪದೇಶ, ಈ ಮೂಲಕವಾಗಿ ಅನೇಕ ಆತ್ಮಿಕ ಸತ್ಯಗಳನ್ನು ತಿಳಿದುಕೊಳ್ಳಲಿರುವೆವು. ಆದ್ದರಿಂದ ಬನ್ರಿ ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಪರಿಶುದ್ಧನೂ ಸತ್ಯವಂತನೂ ಆಗಿರುವ ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ನಿಮ್ಮನ್ನು ಮತ್ತೊಂದು ಆವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 16-37 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 16-21 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸಂಜೆಯಾದಾಗ ಆತನ ಶಿಷ್ಯರು ಸಮುದ್ರಕ್ಕೆ ಇಳಿದು ದೋಣಿಯನ್ನು ಹತ್ತಿ ಸಮುದ್ರ ಮಾರ್ಗವಾಗಿ ಕಪೆರ್ನೌಮಿನ ಕಡೆಗೆ ಹೊರಟರು. ಆಗಲೇ ಕತ್ತಲಾಗಿತ್ತು ಮತ್ತು ಯೇಸು ಅವರ ಬಳಿಗೆ ಇನ್ನೂ ಬಂದಿರಲಿಲ್ಲ. ಇದಲ್ಲದೆ ಬಿರುಗಾಳಿ ಬೀಸುವುದರಿಂದ ಸಮುದ್ರವು ಅಲ್ಲೋಲ ಕಲ್ಲೋಲವಾಗಿತ್ತು. ಹೀಗಿರಲಾಗಿ ಅವರು ಹುಟ್ಟು ಹಾಕುತ್ತಾ ಹೆಚ್ಚು ಕಡಿಮೆ 1 ಹರದಾರಿ ದೂರ ಹೋದ ಬಳಿಕ ಯೇಸು ಸಮುದ್ರದ ಮೇಲೆ ನಡೆಯುತ್ತಾ ದೋಣಿಯ ಸಮೀಪಕ್ಕೆ ಬರುವುದನ್ನು ನೋಡಿ ಅಂಜಿದರು. ಆದರೆ ಆತನು, ಅಂಜಬೇಡಿರಿ, ನಾನು ಅಂದನು. ಆಗ ಆತನನ್ನು ದೋಣಿಯೊಳಗೆ ಕರಕೊಳ್ಳುವುದಕ್ಕೆ ಮನಸ್ಸಾಗಿದ್ದರು ಮತ್ತು ಆ ಕ್ಷಣವೇ ಆ ದೋಣಿಯು ಅವರು ಹೋಗಬೇಕೆಂದಿದ್ದ ಭೂಮಿಗೆ ಮುಟ್ಟಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನಡೆದಿರುವ ಘಟನೆ ಕುರಿತಾಗಿ ಇತರ ಸುವಾರ್ತೆಗಳಲ್ಲಿ ಹೀಗೆ ನೋಡುತ್ತೇವೆ: ಯೇಸುಕ್ರಿಸ್ತನು ತನ್ನ ಶಿಷ್ಯರನ್ನು ಒಂದು ದೋಣಿಯಲ್ಲಿ ಹತ್ತಿಸಿ ಅವರು ಗಲಿಲಾಯ ಸಮುದ್ರದಲ್ಲಿ ತನಗಿಂತ ಮುಂದೆ ಹೋಗುವಂತೆ ಅವರನ್ನು ಕಳುಹಿಸಿ ಆತನು ಪ್ರಾರ್ಥಿಸಲೆಂದು ಬೆಟ್ಟವನ್ನು ಏರಿದನು ಎಂಬುದಾಗಿ. ಆ ಬೆಟ್ಟಗಳು ಸುಮಾರು 3000 ಅಡಿಗಳಷ್ಟು ಎತ್ತರವಿರುವುದರಿಂದ ಗಲಿಲಾಯ ಸಮುದ್ರದ ಮೇಲೆ ಪಕ್ಕನೆ ಬಿರುಗಾಳಿ ಎದ್ದೇಳುತ್ತಿತ್ತು. ಮತ್ತು ಈ ಸಾರಿ ಅದು ನಿಜವಾಗಿಯೂ ಭಯಂಕರವಾದಂಥ ಬಿರುಗಾಳಿಯಾಗಿತ್ತು. ಅವರು ಈಗ ಸುಮಾರು 1 ಹರದಾರಿಯಷ್ಟು ದೂರದಲ್ಲಿದ್ದರು ಮತ್ತು ತಮ್ಮ ದಾರಿಯ ಅರ್ಧದಷ್ಟು ಹೋಗಿದ್ದರು. ಈ ಒಳನಾಡಿನ ಸಮುದ್ರದ ಮಧ್ಯದಲ್ಲಿ ಅವರು ಯೇಸುಕ್ರಿಸ್ತನು ನೀರಿನ ಮೇಲೆ ನಡೆದು ಬರುವುದನ್ನು ನೋಡಿದರು. ಅವರು ಆತನನ್ನು ಗುರುತಿಸದ ಕಾರಣ ಬಹಳ ಭಯಪಟ್ಟರು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಯೇಸುಕ್ರಿಸ್ತನು ಮಾಡಿರುವ ಸೂಚಕ ಕಾರ್ಯಗಳನ್ನು ನಂಬದೇ ಇರುವ ಒಬ್ಬ ವ್ಯಕ್ತಿಯು ಈ ಘಟನೆಯ ಕುರಿತು, ಆ ದೋಣಿಯು ಇನ್ನೂ ಸಮುದ್ರ ತೀರದಲ್ಲಿಯೇ ಇತ್ತು ಮತ್ತು ಯೇಸುಕ್ರಿಸ್ತನು ನೆಲದ ಮೇಲೆ ನಡೆದು ಬರುತ್ತಿದ್ದನು. ಆದರೆ ಯೇಸುವು ನೀರಿನ ಮೇಲೆ ನಡೆದು ಬರುತ್ತಿರುವನೆಂದು ಆ ಶಿಷ್ಯರು ಬರೀ ಊಹಿಸಿಕೊಂಡರು ಎಂಬುದಾಗಿ ಹೇಳಿರುತ್ತಾನೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಈ ಹೇಳಿಕೆಯು ಯಾವ ಅರ್ಥವಿಲ್ಲದ್ದಾಗಿರುತ್ತದೆ. ಯಾಕಂದರೆ ಸ್ವತಃ ಗ್ರಂಥಕರ್ತನಾದ ಯೋಹಾನನು ಇದೇ ಗಲಿಲಾಯ ಸಮುದ್ರದ ಮೇಲೆ ಮೀನು ಹಿಡಿಯುವವನು ಆಗಿದ್ದನು. ಮತ್ತು ಅಷ್ಟು ಮಾತ್ರವಲ್ಲ, ಆ ದೋಣಿಯು ಸಮುದ್ರ ತೀರದಿಂದ ನಿರ್ದಿಷ್ಟವಾಗಿ ಎಷ್ಟು ದೂರಕ್ಕೆ ಹೋಗಿತ್ತು ಎಂಬುದನ್ನು ಸಹ ಹೇಳುವನಾಗಿದ್ದಾನೆ. ಇದರಿಂದ ಅವರು ತೀರದಿಂದ ಸುಮಾರು ದೂರ ಹೋಗಿದ್ದರು ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸುಕ್ರಿಸ್ತನು ಬಿರುಗಾಳಿಯಲ್ಲಿ ಅವರ ಬಳಿಗೆ ಬಂದನು ಮತ್ತು ಅಂಥ ಸಮಯದಲ್ಲಿಯೇ ಆತನು ತನ್ನವರ ಬಳಿಗೆ ಬರುತ್ತಾನೆ. ಹೌದು ಪ್ರಿಯರೇ, ನಮ್ಮ ಕಷ್ಟ ಸಂಕಟಗಳ ಸಮಯದಲ್ಲಿಯೇ ಆತನು ತನ್ನನ್ನು ಮತ್ತಷ್ಟು ನಿಜವಾಗಿ ನಮಗೆ ಪ್ರಕಟಪಡಿಸಿಕೊಳ್ಳುತ್ತಾನೆ. ಆತನು ಯಾಕೆ ಮಧ್ಯರಾತ್ರಿಯವರೆಗೂ ಕಾದುಕೊಂಡಿರುತ್ತಾನೆ ಎಂಬುದನ್ನು ನಾನು ತಿಳಿದಿರುವುದಿಲ್ಲ. ಆದರೆ ಬಹುಶಃ ಆ ಸಮಯದಲ್ಲಿ ಮಾತ್ರ ನಾವು ಆತನ ಮಾತನ್ನು ಕೇಳುವವರಾಗಿರುತ್ತೇವೆ. ನೋಡಿರಿ, ಜೀವನದ ಬಿರುಗಾಳಿಗಳು ನಮ್ಮ ದೋಣಿಗಳ ಮೇಲೆ ಹೊಡೆಯುತ್ತಿರುವಾಗ ನಾವು ಆತನ ಪ್ರಸನ್ನತೆಗೆ ಸಿದ್ಧರಾಗಿರುತ್ತೇವೆ. ಮುಂದೆ ನಾವು ಈ ವಾಕ್ಯ ಭಾಗದಲ್ಲಿ ಮತ್ತು ಆ ಕ್ಷಣವೇ ಆ ದೋಣಿಯು ಅವರು ಹೋಗಬೇಕೆಂದಿದ್ದ ಭೂಮಿಗೆ ಮುಟ್ಟಿತು ಎಂಬುದಾಗಿ. ಪ್ರಿಯರೇ, ಇದು ಬಹುಶಃ ಮತ್ತೊಂದು ಸೂಚಕ ಕಾರ್ಯವಾಗಿರಬಹುದು.
ಅಥವಾ ಬಿರುಗಾಳಿಯು ಈಗ ನಿಂತು ಹೋಗಿದ್ದರಿಂದ ಅವರು ಮುಟ್ಟುವುದರಲ್ಲಿ ತಡವಾಗಲಿಲ್ಲ ಎಂಬ ಅರ್ಥದಿಂದ ಯೋಹಾನನು ಹೇಳಿರಬಹುದು. ಇಲ್ಲವೇ ಆತನನ್ನು ದೋಣಿಯಲ್ಲಿ ಹೊಂದಿರುವುದರಿಂದ ಆಚೆ ದಡವು ದೂರವಿರುವಂತೆ ಕಾಣಲಿಲ್ಲ ಎಂಬುದು ಒಂದು ಪ್ರೀತಿಯ ಭಾಷೆಯಾಗಿರಬಹುದು. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈಗ ಜನಸಮೂಹವು ಆತನನ್ನು ಹುಡುಕುವುದಕ್ಕೆ ಆರಂಭಿಸುತ್ತಾರೆ ಮತ್ತು ಅವರು ನಿರಾಶರಾಗುತ್ತಾರೆ. ಯಾಕಂದರೆ ಯೇಸುಕ್ರಿಸ್ತನು ಮತ್ತು ಆತನ ಶಿಷ್ಯರು ಈಗಾಗಲೇ ಹೊರಟು ಹೋಗಿದ್ದಾರೆ ಎಂಬುದನ್ನು ಅವರು ಕಂಡುಕೊಳ್ಳುತ್ತಾರೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 22-24 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಮರುದಿವಸ ಸಮುದ್ರದ ಆಚೆ ಕಡೆಯಲ್ಲಿ ನಿಂತುಕೊಂಡಿದ್ದ ಜನರು ಯೇಸುವನ್ನು ಹುಡುಕುತ್ತಿದ್ದರು. ಇಲ್ಲಿ ಒಂದೇ ಹಡಗು ಇದ್ದ ಹೊರತು ಬೇರೆ ದೋಣಿಯೂ ಇರಲಿಲ್ಲವೆಂದು, ಶಿಷ್ಯರು ಮಾತ್ರ ಹೊರಟು ಹೋದದ್ದಲ್ಲದೆ ಯೇಸು ತನ್ನ ಶಿಷ್ಯರ ಸಂಗಡ ಆ ಹಡಗನ್ನು ಹತ್ತಲಿಲ್ಲವೆಂದು ಅವರಿಗೆ ತಿಳಿದಿತ್ತು. ಆದರೆ ಅಷ್ಟರೊಳಗೆ ಬೇರೆ ದೋಣಿಗಳು ತಿಬೇರಿಯದಿಂದ ಹೊರಟು ಸ್ವಾಮಿಯು ಸ್ತೋತ್ರ ಮಾಡಿ ಜನರಿಗೆ ರೊಟ್ಟಿ ಊಟ ಮಾಡಿಸಿದ ಸ್ಥಳದ ಸಮೀಪಕ್ಕೆ ಬಂದಿದ್ದವು. ಹೀಗಿರಲಾಗಿ ಯೇಸು ಇಲ್ಲಿ ಇಲ್ಲ, ಆತನ ಶಿಷ್ಯರೂ ಇಲ್ಲ ಎಂದು ಆ ಜನರು ನೋಡಿ ತಾವೇ ಆ ಸಣ್ಣ ದೋಣಿಗಳನ್ನು ಹತ್ತಿ ಯೇಸುವನ್ನು ಹುಡುಕುತ್ತಾ ಕಪೆರ್ನೌಮಿಗೆ ಬಂದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆ ಜನರು ಗಲಿಲಾಯ ಸಮುದ್ರದ ದಕ್ಷಿಣ ಭಾಗದಿಂದ ಬಂದವರಾಗಿದ್ದರು ಮತ್ತು ಆತನು ಅವರಿಗೆ ತಿಬೇರಿಯದ ಬಳಿ ಊಟ ಮಾಡಿಸಿದ್ದನೆಂದು ಈ ವಾಕ್ಯ ಭಾಗದ ಮೂಲಕ ನಾವು ಸಹಜವಾಗಿ ತಿಳಿದುಕೊಳ್ಳುತ್ತೇವೆ. ಅದರ ನಂತರ ಅವರು ದೋಣಿಯನ್ನು ಹತ್ತಿ ಕಪೆರ್ನೌಮಿಗೆ ಬಂದಿದ್ದರು. ಪ್ರಿಯರೇ, ಈ ಮಾರ್ಗದ ವಿವರವನ್ನೇ ನಾವು ಇಲ್ಲಿ ನೋಡುವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಅಪೊಸ್ತಲನಾದ ಯೋಹಾನನು ಯೇಸುಕ್ರಿಸ್ತನಿಗೆ ಸ್ವಾಮಿಯು ಎಂಬುದಾಗಿ ಸಂಬೋಧಿಸಿರುವುದನ್ನು ನಾವು ಗಮನಿಸುತ್ತೇವೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೆಯ ವಚನದಲ್ಲಿ ಆ ವಾಕ್ಯವೆಂಬುವನ್ನು ನರಾವತಾರ ಎತ್ತಿ ಎಂಬುದಾಗಿ ಯೋಹಾನನು ಬರೆದಿರುವುದರಿಂದ ಅವನು ಆತನಿಗೆ ಸಾಮಾನ್ಯವಾಗಿ ಯೇಸು ಎಂಬುದಾಗಿ ಉಪಯೋಗಿಸಿರುತ್ತಾನೆ. ಈ ಯೇಸು ಎಂಬಾತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸುವಾತನಾಗಿದ್ದನು ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 25 ಹಾಗೂ 26ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಮತ್ತು ಸಮುದ್ರದ ಆಚೆ ಕಡೆಯಲ್ಲಿ ಆತನನ್ನು ಕಂಡುಕೊಂಡು, ಗುರುವೇ, ಯಾವಾಗ ಇಲ್ಲಿಗೆ ಬರೋಣವಾಯಿತು ಎಂದು ಕೇಳಿದ್ದಕ್ಕೆ ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಜವಾಗಿಯೂ ಅವರ ಪ್ರಶ್ನೆಗೆ ನೇರವಾಗಿ ಉತ್ತರಿಸುವುದಿಲ್ಲ. ಅವರು ಆತನನ್ನು ಹುಡುಕುತ್ತಿರುವ ಅವರ ಅಂತರಾಳದ ಉದ್ದೇಶದ ಮೇಲ್ಮೆಯ ಕೆಳಗೆ ಆತನು ನುಸುಳಿದನು. ನೋಡಿರಿ, ಈ ವಾಕ್ಯ ಭಾಗದಲ್ಲಿ ಆತನು ರೊಟ್ಟಿ ಎಂಬುದಾಗಿ ಉಪಯೋಗಿಸಿರುವಾಗ ಅದನ್ನು ನಿಜವಾಗಿಯೂ ರೊಟ್ಟಿ ಎಂಬ ಅರ್ಥದಿಂದ ಉಪಯೋಗಿಸದೆ ಅದನ್ನು ಮೇವು ಎಂಬ ಅರ್ಥದಿಂದ ಉಪಯೋಗಿಸಿರುತ್ತಾನೆ. ನೀವು ಮೇವನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡಿರಿ, ನಿಮ್ಮ ಹೊಟ್ಟೆಗಳು ತುಂಬಬೇಕಾದದ್ದೇ ನಿಮ್ಮ ಆಸಕ್ತಿಯಾಗಿತ್ತು ಎಂಬ ಅರ್ಥದಿಂದ ಆತನು ಹೇಳಿದನು. ಮುಂದುವರಿದು ನಾವು 27ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗವನ್ನು ನಾವು ನಮ್ಮ ಆಡುಭಾಷೆಯಲ್ಲಿ ನೋಡಿಕೊಳ್ಳೋಣ. ಇದು ಭಾಷಾಂತರವಾಗಿರುವುದಿಲ್ಲ, ಆದರೆ ಈ ವಚನದ ಅರ್ಥವನ್ನು ಹೊರತರಲು ಮಾಡಿರುವ ಒಂದು ಪ್ರಯತ್ನವಾಗಿರುತ್ತದೆ. ಅದು ಹೀಗಿರುತ್ತದೆ, ಏನೆಂದರೆ, ನಾಶವಾಗಿ ಹೋಗುವ ಆಹಾರಕ್ಕಾಗಿ ದುಡಿಯುವುದನ್ನು ನಿಲ್ಲಿಸಿರಿ, ಆದರೆ ನಿತ್ಯತ್ವಕ್ಕಾಗಿ ಅಸ್ತಿತ್ವದಲ್ಲಿರುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರನು ಕೊಡುವನು, ಯಾಕಂದರೆ ಆತನ ಮೇಲೆ ತಂದೆಯಾದ ದೇವರು ತನ್ನ ಮುದ್ರೆಯನ್ನು ಹಾಕಿರುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದೇ ವಿಧಾನದಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು
ಬಾವಿಯ ಬಳಿಯಲ್ಲಿದ್ದ ಸ್ತ್ರೀಯನ್ನು ಸಮೀಪಿಸಿದನು ಎಂಬುದನ್ನು ನಾವು ಇಲ್ಲಿ ಜ್ಞಾಪಿಸಿಕೊಳ್ಳಬಹುದು. ಹೌದು, ಆ ಸ್ತ್ರೀಗೆ ನೀರು ಬೇಕಾಗಿತ್ತು, ಈ ಜನರಿಗೆ ಆಹಾರ ಬೇಕಾಗಿತ್ತು. ಇವೆರಡೂ ಬಹು ಅವಶ್ಯಕವಾದ ವಸ್ತುಗಳೇ ಆಗಿರುತ್ತವೆ. ಒಬ್ಬ ಮಾನವನು ಜೀವದಿಂದ ಇರಲು ಆಹಾರ ಮತ್ತು ನೀರು ಬಹು ಅವಶ್ಯವಾಗಿ ಬೇಕಾಗಿರುತ್ತವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ರೊಟ್ಟಿಯೂ ನೀರೂ ಆಗಿರುತ್ತಾನೆ. ನೋಡಿರಿ, ಆತನು ಸಾಮಾನ್ಯ ಸ್ಥಳದ ಚಿಹ್ನೆಗಳನ್ನು ಉಪಯೋಗಿಸುತ್ತಾನೆ. ಆತನು ವಾಕ್ಯವಾಗಿರುವನು ಮತ್ತು ವಾಕ್ಯವು ನರಾವತಾರ ಎತ್ತಿ ಮಾಂಸವಾದನು. ಇದನ್ನು ನಾವು ಹೇಗೆ ವಿವರಿಸಬಲ್ಲೆವು? ವಾಕ್ಯವಾಗಿರುವ ಯೇಸುವು ತನ್ನನ್ನು ಅರ್ಥ ಮಾಡಿಕೊಳ್ಳಬಹುದಾದ ಆ ಸ್ಥಳಕ್ಕೆ ಇಳಿದು ನಮ್ಮೊಂದಿಗೆ ಸಂಪರ್ಕಿಸುತ್ತಿರುವನು. ಆತನು ತಾನು ನೀರಾಗಿದ್ದು ಜೀವಕರ ನೀರನ್ನು ಕೊಡುವುದಾಗಿ ಹೇಳಿದನು. ಆತನು ತಾನೇ ಜೀವಕರ ರೊಟ್ಟಿ ಆಗಿರುವುದಾಗಿ ಹೇಳಿದನು. ಈಗ ರೊಟ್ಟಿಯು ಏನೆಂಬುದನ್ನು ನಾವು ತಿಳಿದಿರುವೆವು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 28ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅವರು ದೇವರಿಗೆ ಮೆಚ್ಚಿಕೆಯಾದ ಕೆಲಸಗಳನ್ನು ನಾವು ನಡೆಸಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಿದ್ದಕ್ಕೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇದನ್ನು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ರಕ್ಷಿಸಲ್ಪಡಲು ಏನು ಮಾಡಬೇಕು ಎಂದು ಅವರು ಕೇಳುತ್ತಾ ಇದ್ದಾರೆ. ನೋಡಿರಿ, ಮಾನವನು ತಾನು ರಕ್ಷಿಸಲ್ಪಡುವುದರ ಕಡೆಗೆ ಕಾರ್ಯ ಮಾಡಿದರೆ ಅದನ್ನು ಪಡೆದುಕೊಳ್ಳಬಹುದೆಂದು ಯಾವಾಗಲೂ ಅಂದುಕೊಂಡಿದ್ದಾನೆ. ತನ್ನ ರಕ್ಷಣೆಯನ್ನು ಸ್ವತಃ ತಾನೇ ಸಂಪಾದಿಸಿಕೊಳ್ಳುವುದರ ಕಡೆಗೆ ಸಂಪೂರ್ಣ ಸಾಮರ್ಥ್ಯವನ್ನು ಹೊಂದಿರುವನು ಎಂದು ಮಾನವನು ಅಂದುಕೊಂಡಿದ್ದಾನೆ. ತಾನು ಅದನ್ನು ಮಾಡಲು ಸಾಮರ್ಥ್ಯವನ್ನು ಹೊಂದಿರುವನು ಮತ್ತು ದೇವರು ತನ್ನ ಕಾರ್ಯಗಳನ್ನು ಮೆಚ್ಚಿ ಅವುಗಳನ್ನು ಸ್ವೀಕರಿಸಬೇಕು ಎಂದು ಅಂದುಕೊಂಡಿದ್ದಾನೆ. ದೇವರ ಕಾರ್ಯವೇನಾಗಿದೆ ಎಂಬುದನ್ನು ದಯಮಾಡಿ ಜಾಗರೂಕತೆಯಿಂದ ಗಮನಿಸಿರಿ. ನಾವು ಮುಂದುವರಿದು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 29ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಏಸು ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳುಹಿಸಿಕೊಟ್ಟವನನ್ನು ನೀವು ನಂಬುವುದೇ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ದೇವರ ಕಾರ್ಯವು ಅದು ದೇವರಿಂದ ಆದೇಶಿಸಲ್ಪಟ್ಟಿರುವಂಥದ್ದಾಗಿರುವುದಿಲ್ಲ, ಆದರೆ ದೇವರಿಂದ ಅಚ್ಚು ಹಾಕಲ್ಪಟ್ಟಿರುವಂಥದ್ದಾಗಿದೆ. ಅದನ್ನು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅದು ನಾವು ಮಾಡುವಂಥದ್ದಾಗಿರದೆ ದೇವರು ಮಾಡುವಂಥದ್ದಾಗಿರುತ್ತದೆ. ಅದು ದೇವರ ಕಾರ್ಯವಾಗಿದೆ ಹೊರತು ಮನುಷ್ಯರ ಕಾರ್ಯವಾಗಿರುವುದಿಲ್ಲ. ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳುಹಿಸಿಕೊಟ್ಟವನನ್ನು ನೀವು ನಂಬುವುದೇ ಎಂಬುದಾಗಿ ನಾವು ನೋಡುತ್ತೇವೆ. ದೇವರು ಆಹಾರವನ್ನು ಒದಗಿಸಿದಾತನು ಎಂಬುದಾಗಿ ಆತನು ಇಲ್ಲಿ ಹೇಳುತ್ತಿರುವನು. ಆತನೇ ಇಂದು ಅದನ್ನು ನಮಗೆ ಒದಗಿಸಿದಾತನಾಗಿದ್ದಾನೆ ಮತ್ತು ನಾವು ಅದರಲ್ಲಿ ಪಾಲು ತೆಗೆದುಕೊಳ್ಳಬೇಕಾಗಿರುತ್ತದೆ. ಹೌದು, ಆತನು ಔತಣಕ್ಕೆ ಬರುವಂತೆ ನಮಗೆ ಆಮಂತ್ರಣವನ್ನು ನೀಡುತ್ತಾ ಇದ್ದಾನೆ. ನಾವು ಹಾದಿಗಳಿಗೂ ಬೀದಿಗಳಿಗೂ ಹೋಗಿ ಅಲ್ಲಿರುವವರಿಗೂ ಈ ಆಮಂತ್ರಣವನ್ನು ನೀಡಬೇಕಾಗಿದೆ. ಅದು ಉಚಿತವಾದ ಊಟವಾಗಿರುತ್ತದೆ, ಆದರೆ ಅದು ಆತ್ಮೀಕ ಊಟವಾಗಿರುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು 30ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅವರು ಆತನನ್ನು, ಹಾಗಾದರೆ ನಾವು ನೋಡಿ ನಿನ್ನ ಮಾತನ್ನು ನಂಬುವಂತೆ ಏನೂ ಸೂಚಕ ಕಾರ್ಯ ಮಾಡುತ್ತೀ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ದಯಮಾಡಿ ಗಮನಿಸಿರಿ. ಈ ವಾಕ್ಯ ಭಾಗದ ಮೂಲಕ ನಾವು ಮಾನವ ಹೃದಯದ ಕಾಠಿಣ್ಯತೆಯು ಪ್ರಕಟಗೊಂಡಿರುವುದನ್ನು ನೋಡುತ್ತೇವೆ. ಇಲ್ಲಿರುವಂಥ ಜನರು ಯೇಸುಕ್ರಿಸ್ತನು 5,000ಕ್ಕೂ ಅಧಿಕ ಜನರಿಗೆ ಅದ್ಭುತಕರವಾಗಿ ಊಟ ಮಾಡಿಸಿದಾಗ ಆ ಗುಂಪಿನಲ್ಲಿದ್ದ ಅದೇ ಜನರಾಗಿರುವರು ಮತ್ತು ಇವರೇ ಈಗ, ಹಾಗಾದರೆ ನಾವು ನೋಡಿ ನಿನ್ನ ಮಾತನ್ನು ನಂಬುವಂತೆ ಏನೂ ಸೂಚಕ ಕಾರ್ಯ ಮಾಡುತ್ತೆ ಎಂಬುದಾಗಿ ಕೇಳುತ್ತಾ ಇದ್ದಾರೆ. ಇದನ್ನು ನಾವು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅವರಿಗೆ ನಂಬುವ ಮನಸ್ಸೇ ಇರಲಿಲ್ಲ ಮತ್ತು ಅವರು ತಮ್ಮ ಸಂಭಾಷಣೆಯನ್ನು ಊಟದ ಮೇಜಿಗೆ ನೇರವಾಗಿ ತೆಗೆದುಕೊಂಡು ಹೋಗುತ್ತಾರೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ನಾವು ಮುಂದುವರೆದು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 31ರಿಂದ 33 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದರು, ಪರಲೋಕದಿಂದ ರೊಟ್ಟಿಯನ್ನು ಅವರಿಗೆ ತಿನ್ನುವುದಕ್ಕೆ ಕೊಟ್ಟನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ. ನೀನು ಏನು ಕೆಲಸ ನಡೆಸುತ್ತೀ ಎಂದು ಕೇಳಿದಾಗ ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಮೋಶೆಯು ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟವನಲ್ಲ. ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ. ದೇವರು ಕೊಡುವ ಆ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ಜೀವವನ್ನು ಉಂಟು ಮಾಡುವಂಥದ್ದೇ ಎಂದು ಹೇಳಿದನು ಎಂಬುದಾಗಿ.
ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆ ಜನರು ಇನ್ನೂ ಶಾರೀರಿಕ ಆಹಾರದ ಕುರಿತು ಆಲೋಚಿಸುತ್ತಾ ಮೋಶೆಯು ನಮ್ಮ ಹಿರಿಯರಿಗೆ ಮನ್ನಾ ಕೊಟ್ಟನು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ನಿಜವಾಗಿಯೂ ನೋಡುವಾಗ ಮೋಶೆಯು ಅವರಿಗೆ ಮನ್ನಾ ಕೊಟ್ಟಿರಲಿಲ್ಲ, ಆದರೆ ದೇವರು ಅದನ್ನು ಅವರಿಗೆ ಕೊಟ್ಟಿದ್ದನು ಮತ್ತು ಅದು ಕೇವಲ 1 ದಿನದ ವ್ಯವಹಾರವಾಗಿರಲಿಲ್ಲ. ನೋಡಿರಿ, ದೇವರು ಅವರಿಗೆ 40 ವರ್ಷಗಳ ಕಾಲ ಪ್ರತಿದಿನ ಅದನ್ನು ಕೊಡುತ್ತಾ ಬಂದನು. ಅವರಿಗೆ ಕೇವಲ ಊಟ ಬೇಕಾಗಿತ್ತು ಮತ್ತು ಅವರು ಅದರ ಹಿಂದೆಯೇ ಇರುವುದನ್ನು ನಾವು ಗಮನಿಸುವರಾಗಿದ್ದೇವೆ. ಅಂದು ಮರುಭೂಮಿಯಲ್ಲಿ ಮನ್ನಾ ಅವರಿಗೆ ಭೌತಿಕ ಜೀವವನ್ನು ಕೊಟ್ಟಿತು. ಅದು ದೇವರಿಂದ ಬಂದ ವರವಾಗಿತ್ತು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತ್ಮೀಕ ಜೀವವನ್ನು ಕೊಡುವಾತನಾಗಿದ್ದಾನೆ. ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನು ತಾನೇ ಹೇಳುತ್ತಿರುವನು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 34ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಗ ಅವರು, ಸ್ವಾಮಿ, ಆ ರೊಟ್ಟಿಯನ್ನು ನಮಗೆ ಯಾವಾಗಲೂ ಕೊಡು ಅನ್ನಲು ಯೇಸು ಅವರಿಗೆ, ಜೀವ ಕೊಡುವ ರೊಟ್ಟಿ ನಾನೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಿರುವುದೇನೆಂದರೆ, ಈ ಜನರೂ ಸಹ ಬಾವಿಯ ಬಳಿಯಲ್ಲಿ ಯೇಸುವಿನೊಂದಿಗೆ ಮಾತಾಡಿದ ಆ ಸ್ತ್ರೀಯಂತೆಯೇ ಇರುತ್ತಾರೆ. ಯಾಕಂದರೆ ಆಕೆಯು ತಾನು ಇನ್ನೆಂದಿಗೂ ಬಾವಿಗೆ ನೀರು ಸೇದುವುದಕ್ಕಾಗಿ ಬರಬೇಕಾಗಿರುವುದಿಲ್ಲ ಎಂಬ ಕಾರಣದಿಂದ ಯೇಸುವಿನ ಬಳಿ ನೀರನ್ನು ಕೇಳಿಕೊಂಡಳು. ಆದರೆ ಆಕೆಯು ಭೌತಿಕವಾದ ನೀರಿಗಾಗಿ ಕೇಳಿಕೊಳ್ಳುತ್ತಾ ಇದ್ದಳು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಆಕೆಯ ಆಲೋಚನೆಯನ್ನು ಆ ಬಾವಿಯಿಂದ ಹೊರತೆಗೆದು ಆತ್ಮಿಕ ನೀರಿನ ಮೇಲಿರಿಸುವುದಕ್ಕೆ ಯೇಸುಕ್ರಿಸ್ತನಿಗೆ ಸ್ವಲ್ಪ ಸಮಯವೇ ಹಿಡಿಯಿತು. ಮತ್ತು ಅದರಂತೆಯೇ ಈಗ ಈ ಜನರ ಮನಸ್ಸನ್ನು ಭೌತಿಕ ಊಟದ ಮೇಜಿನಿಂದ ತೆಗೆದು ಆತ್ಮೀಕ ಜೀವವನ್ನು ನೀಡುವ ಆತ್ಮೀಕ ರೊಟ್ಟಿಯ ಮೇಲಿರಿಸಲು ಯೇಸುಕ್ರಿಸ್ತನಿಗೆ ಹೆಚ್ಚು ಸಮಯ ಹಿಡಿಯಲಿದೆ. ಪ್ರಿಯರೇ, ನಾವು ಮುಂದುವರೆದು 35ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಎಂಬುದಾಗಿ. ಪ್ರಿಯರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಅವೆರಡನ್ನೂ ಒಟ್ಟುಗೂಡಿಸುತ್ತಾನೆ. ಯೇಸುಕ್ರಿಸ್ತನೇ ಆ ಮನ್ನಾ ಆಗಿದ್ದಾನೆ. ನಾವು ಜೀವವನ್ನು ಹೊಂದಿಕೊಳ್ಳಬೇಕೆಂದು ಆತನೇ ಪರಲೋಕದಿಂದ ಇಳಿದು ಬಂದು ಲೋಕಕ್ಕೋಸ್ಕರ ತನ್ನ ಜೀವವನ್ನು ಕೊಟ್ಟನು. ಅದುವೇ ರಕ್ಷಣೆಯಾಗಿರುತ್ತದೆ. ಪ್ರಿಯರೇ, ನಾವು ಆತ್ಮಿಕವಾಗಿ ಬೆಳೆಯಬೇಕಾದರೆ ಸತತವಾಗಿ ಭುಜಿಸಬೇಕಾಗಿರುವ ರೊಟ್ಟಿಯು ಆತನೇ ಆಗಿರುವನು ಎಂಬುದನ್ನು ನಾವು ನೋಡಲಿದ್ದೇವೆ. ಹೌದು, ಮನ್ನವು ಅದ್ಭುತವಾದಂಥ ಆಹಾರವಾಗಿತ್ತು ಮತ್ತು ಅದು ರೋಮಾಂಚನವಾಗಿತ್ತು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಇಸ್ರಾಯೇಲ್ ಜನರು ವಾಗ್ದಾನದ ದೇಶಕ್ಕೆ ಹೋದಾಗ ಅವರಿಗೆ ಆ ದೇಶದ ಹಳೇ ಧಾನ್ಯವು ಕೊಡಲ್ಪಟ್ಟಿತು. ಅದು ದೇವರ ವಾಕ್ಯವನ್ನು ಸೂಚಿಸುತ್ತದೆ. ನೋಡಿರಿ, ಹೆಚ್ಚಿನ ಜನರು ಹಳೇ ಧಾನ್ಯವನ್ನು ಇಷ್ಟಪಡುವುದಿಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 36 ಹಾಗೂ 37ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದರೆ ನೀವು ನನ್ನನ್ನು ನೋಡಿದ್ದರೂ ನಂಬದೇ ಇದ್ದೀರಿ ಎಂದು ನಿಮಗೆ ಹೇಳಿದೆನಲ್ಲವೇ? ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಮಗೆ ರೊಟ್ಟಿಯ ಅವಶ್ಯಕತೆ ಇದೆಯೇ? ನಾನೇ ಜೀವಕರ ರೊಟ್ಟಿಯಾಗಿದ್ದೇನೆ ಎಂಬುದಾಗಿ ಯೇಸುಕ್ರಿಸ್ತನು ಹೇಳುತ್ತಾನೆ. ಮುಂದುವರೆದು ಆತನು ಹೇಳುವುದೇನೆಂದರೆ, ಆದರೆ ನೀವು ನನ್ನನ್ನು ನೋಡಿದ್ದರೂ ನಂಬದೇ ಇದ್ದೀರಿ ಎಂಬುದಾಗಿ. ಮತ್ತು ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ 37ನೇ ವಚನವು ಬಹು ಪ್ರಾಮುಖ್ಯವಾದಂಥ ವಚನವಾಗಿರುತ್ತದೆ. ಇಲ್ಲಿ ಆಯ್ದುಕೊಳ್ಳಲ್ಪಟ್ಟ ಹಾಗೂ ಮುಕ್ತ ಮನಸ್ಸು ಎಂಬಿವುಗಳ ಮೇಲೆ ಅಬ್ಬರಿಸುವ ದೈವಶಾಸ್ತ್ರೀಯ ವಾದವಿವಾದವು ಇರುತ್ತದೆ. ನೋಡಿರಿ, ಈ ವಾಕ್ಯ ಭಾಗದಲ್ಲಿ ಆಯ್ದುಕೊಳ್ಳಲ್ಪಟ್ಟವರು, ಇಲೆಕ್ಷನ್, ಹಾಗೂ ಮುಕ್ತ ಮನಸ್ಸಿನವರು, ಫ್ರೀ ವಿಲ್, ಈ ಇಬ್ಬರೂ ಇರುತ್ತಾರೆ. ತಂದೆಯು ನನಗೆ ಕೊಡುವಂಥವರೆಲ್ಲರೂ ಎಂಬುದು
ಆಯ್ದುಕೊಳ್ಳಲ್ಪಟ್ಟವರ ಗುಂಪಾಗಿದ್ದರೆ, ನನ್ನ ಬಳಿಗೆ ಬರುವವನನ್ನು ಎಂಬುದು ಮುಕ್ತ ಮನಸ್ಸಿನವರ ಗುಂಪಾಗಿರುತ್ತದೆ. ಹೀಗೆ ಈ ಎರಡೂ ಗುಂಪಿನವರು ಈ ವಾಕ್ಯ ಭಾಗದಲ್ಲಿ ಇರುವುದನ್ನು ನಾವು ನೋಡಬಹುದು. ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸಂಧಾನ ಮಾಡುವುದು ಅಸಾಧ್ಯವಾಗಿರುತ್ತದೆ. ತಂದೆಯಾದ ದೇವರು ಜನರನ್ನು ಯೇಸುಕ್ರಿಸ್ತನಿಗೆ ಕೊಡುತ್ತಾನೆ, ಆದರೆ ಜನರು ಬರಬೇಕಾಗಿದೆ ಮತ್ತು ಯೇಸುಕ್ರಿಸ್ತನ ಬಳಿಗೆ ಬರುವವರೇ ಸಹಜವಾಗಿ ತಂದೆಯಿಂದ ಕಳುಹಿಸಲ್ಪಟ್ಟವರಾಗಿದ್ದಾರೆ. ಪ್ರಿಯರೇ, ದೇವರು ಆಯ್ದುಕೊಳ್ಳುವ ರೀತಿಯು ಹೇಗೆ ಇರುತ್ತದೆ ಎಂದು ನಮಗೆ ತಿಳಿದಿರುವುದಿಲ್ಲ. ಆದರೆ ನನಗೂ ಮತ್ತು ನಿಮಗೂ ಆತನು ಮುಕ್ತ ಮನಸ್ಸನ್ನು ನೀಡಿರುತ್ತಾನೆ ಮತ್ತು ನಾವು ಅದನ್ನು ಕಾರ್ಯಗತ ಮಾಡುವುದು ನಮ್ಮ ಕರ್ತವ್ಯವಾಗಿರುತ್ತದೆ. ಹಾಗಾದರೆ ನಾನು ಆಯ್ದುಕೊಳ್ಳಲ್ಪಟ್ಟವನು ಆಗಿಲ್ಲದೇ ಇರುವಾಗಲೂ ಆತನ ಬಳಿಗೆ ಬರಬಹುದೋ ಎಂಬುದಾಗಿ ಯಾರಾದರೂ ಕೇಳುವವರಿದ್ದರೆ, ಹೌದು, ಖಂಡಿತವಾಗಿಯೂ ಬರಬಹುದು ಎಂಬುದು ಉತ್ತರವಾಗಿರುತ್ತದೆ. ಹಾಗೆ ಬಂದಾಗ ನಾವು ಆಯ್ದುಕೊಳ್ಳಲ್ಪಟ್ಟವರಾಗಿ ಬಿಡುತ್ತೇವೆ. ಪ್ರಿಯರೇ, ಇದು ಎಂಥ ಅದ್ವಿತೀಯವಾದದ್ದಾಗಿದೆಯಲ್ಲವೇ? ದೇವರಿಗೆ ಮಹಿಮೆಯುಂಟಾಗಲಿ. ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸುಕ್ರಿಸ್ತನು ನಾವು ಜೀವವನ್ನು ಹೊಂದಿಕೊಳ್ಳಬೇಕೆಂದು ಆತನೇ ಪರಲೋಕದಿಂದ ಇಳಿದು ಬಂದು ನಮಗೋಸ್ಕರ ತನ್ನ ಜೀವವನ್ನು ಕೊಟ್ಟನು. ನಾವು ಆತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ನಮ್ಮ ಹೃದಯಗಳಲ್ಲಿ ಅಂಗೀಕರಿಸಿಕೊಳ್ಳುವುದಾದರೆ ಆತನು ನಮಗೆ ಪಾಪ ಕ್ಷಮಾಪಣೆಯನ್ನು, ರಕ್ಷಣಾ ಭಾಗ್ಯವನ್ನು ಹಾಗೂ ನಿತ್ಯ ಜೀವದ ನಿರೀಕ್ಷೆಯನ್ನು ಕೊಡುತ್ತಾನೆ. ಹೌದು, ಆತನೇ ಜೀವಕರ ರೊಟ್ಟಿಯೂ ಹಾಗೂ ನೀರೂ ಆಗಿದ್ದಾನೆ. ಆದ್ದರಿಂದ ಪ್ರಿಯರೇ, ಇಂದೇ ಆತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ನಮ್ಮ ಹೃದಯಗಳಲ್ಲಿ ಅಂಗೀಕರಿಸಿಕೊಂಡು ಆತನು ತನ್ನ ಕೃಪೆಯಲ್ಲಿ ಅನುಗ್ರಹಿಸುವ ಸಕಲ ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಹಾಗಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರಿಯರೇ, ದೇವರ ವಾಕ್ಯವು ನಮ್ಮ ಕಾಲಿಗೆ ದೀಪವು, ದಾರಿಗೆ ಬೆಳಕು ಆಗಿದೆ. ಅಷ್ಟೇ ಮಾತ್ರವಲ್ಲ, ನಮ್ಮ ಆತ್ಮದ ಬೆಳವಣಿಗೆಗೆ ಮನ್ನ ಆಗಿರುತ್ತದೆ. ರೊಟ್ಟಿ ತಿಂದ ಮಾತ್ರದಿಂದ ಮನುಷ್ಯನು ಬದುಕುವುದಿಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನು ತಾನೇ ಹೇಳಿದ್ದಾನೆ. ನಾವೆಲ್ಲರೂ ಜೀವವನ್ನು ಹೊಂದಿಕೊಳ್ಳಲು ಕ್ರಿಸ್ತನ ಬಳಿಗೆ ಬರಬೇಕು. ಹಾಗೆ ಬಂದಾಗ ಆಯ್ದುಕೊಳ್ಳಲ್ಪಟ್ಟವರಾಗಿರುತ್ತೇವೆ. ಆದ್ದರಿಂದ ನಂಬಿಕೆಯ ಜೀವಿತದಲ್ಲಿ ಆಯಲ್ಪಟ್ಟವರಾಗಿ ಜೀವಿಸೋಣ. ಬಂದಿರಿ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ಪರಲೋಕದಲ್ಲಿರುವ ನಮ್ಮ ತಂದೆಯ ದೇವರೇ, ಇಷ್ಟು ಒಳ್ಳೆಯ ಸಮಯವನ್ನು ಅನುಗ್ರಹಿಸಿಕೊಟ್ಟಿದ್ದಿ. ನಿನ್ನ ಸಜೀವವುಳ್ಳ ವಾಕ್ಯಗಳನ್ನು ವೀಕ್ಷಿಸುತ್ತಿರುವಂಥ, ಆಲಿಸುತ್ತಿರುವಂಥ ನಮ್ಮ ಪ್ರಿಯ ಸಹೋದರ ಸಹೋದರರಿಗೂ ಎಲ್ಲ ಮಿತ್ರರಿಗೂ ಆಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಎಷ್ಟೋ ಜನರು ಅನಾರೋಗ್ಯದಲ್ಲಿದ್ದಾರೆ ಕರ್ತನೇ. ದೇವಾ, ನೀನು ಅವರನ್ನು ಕರುಣಿಸು. ನೀನು ಸ್ವಸ್ಥಪಡಿಸುವಂಥ ಯೇಸುವಾಗಿದ್ದಿ. ಅವರನ್ನು ಮುಟ್ಟಿ ಸಂಪೂರ್ಣ ಆರೋಗ್ಯ ಕೊಟ್ಟು ನಡೆಸಬೇಕೆಂದು, ಅವರೆಲ್ಲರ ಕುಟುಂಬಗಳನ್ನು ಆಶೀರ್ವದಿಸಬೇಕೆಂದು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯರೇ, ಕ್ರಿಸ್ತನ ಬಳಿಗೆ ಬಂದಾಗ ನಾವು ಆತನವರಾಗಿರುತ್ತೇವೆ ಈ ಎಂಬ ಪ್ರಚಂಡ ಸತ್ಯವನ್ನು ತಿಳಿದುಕೊಂಡೆವು ಅಲ್ವೇ? ಇತರರು ಕೂಡ ಇದನ್ನೇ ತಿಳಿದುಕೊಳ್ಳಲು ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.